ಅಧಿವೇಶನ ಸುಮಾರು 8 ದಿನ ಸಂಪೂರ್ಣವಾಗಿ ನಡೆಯದ ರೀತಿಯಲ್ಲಿ ಯುಪಿಎ ಒಂದು ಪಕ್ಷದ ಎಲ್ಲ ನಾಯಕರು, ಅದನ್ನು ವಿಶೇಷವಾಗಿ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರ ಒಂದು ಪ್ರತಿಭಟನೆಯಿಂದ ಸಂಪೂರ್ಣ ಸಮಯ ಹಾಳಾಗಿದೆ. ಯಾವುದೇ ಒಂದು ಒಳ್ಳೆ ರೀತಿಯಂತ ಡಿಸ್ಕಷನ್ಸ್ ಆಗಲಿ, ಬಿಲ್ಗಳಾಗಲಿ, ಇದ್ರ ಬಗ್ಗೆ ಚರ್ಚೆಗಳು ಯಾವುದೂ ಕೂಡ ಆಗ್ತಾ ಇಲ್ಲ. ಹೋದ್ವಾರ ಸಂಪೂರ್ಣವಾಗಿ ಮತ್ತೆ ಇವತ್ತಿನ ಎರಡು ದಿನನೂ ಕೂಡ ಪೂರ್ತಿಗಳ ಸಮಯನೂ ವೇಸ್ಟ್ ಆಗಿದೆ. ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ರಚನೆಯಾಗಿ ಸುಮಾರು 75 ವರ್ಷಗಳಾಯಿತು. ಏನೇ ಇದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಕೂತು ಹೊಸ ಕಾನೂನನ್ನು ತರುವಂಥ ಒಂದು ಅಧಿಕಾರವನ್ನು ನಮ್ಮ ಸಂಸತ್ ಸದಸ್ಯರಿಗೆ ಜನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮುಖಾಂತರ ಹೊರಗಡೆ ಮಾಡಿ ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಸಮಯವನ್ನು ಹಾಳು ಮಾಡಿದೆ. ದೇಶದ ಒಂದು ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮೊನ್ನೆ ನಮ್ಮ ಸ್ಪೀಕರ್ ಕೂಡ ವಿನಂತಿಯನ್ನು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಶುರುವಾಗ್ಬೋದು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಆ ವಿಚಾರದಲ್ಲಿ ನಮ್ಮ ಇನ್ಚಾರ್ಜ್ ರಾಧಾಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಕರೆದಿದ್ದಾರೆ, ಎಲ್ಲ ಲೋಕಸಭಾ ಸದಸ್ಯರು ಕರೆದು ಒಂದು 2-3 ವಿಚಾರಗಳನ್ನು. ಒಂದು, ಪಾರ್ಲಿಮೆಂಟಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಪ್ರೆಸೆಂಟೇಷನ್ ಮಾಡುವಂಥ ವಿಚಾರದಲ್ಲಿ ಚರ್ಚೆ ಇರ್ಬೋದು. ಎರಡನೇ, ಸಂಘಟನಾ ವಿಚಾರ. ಮೂರನೇದು, ಈ ಸಂದರ್ಭದಲ್ಲಿ ನಮ್ಮ ಕಟ್ಟಕಡೆಯ ಕಾರ್ಯಕರ್ತರು ತುಂಬ ಅಚ್ಚುಕಟ್ಟಾಗಿ ಇವತ್ತು ಲ್ಯಾಕ್ಸ್ ಟುಗೆದರ್ ಮೆಂಬರ್ಶಿಪ್ಗಳನ್ನು, ಸಕ್ರಿಯ ಕಾರ್ಯಕರ್ತರ ಮೆಂಬರ್ಶಿಪ್ಪನ್ನು ಮಾಡುವಂಥ ಕೆಲಸ ಇರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು. ಈ ರೀತಿ ನಮ್ಮ ಕಾರ್ಯಕರ್ತರು ಅವ್ರ ಪಾಡೆ ಅವರು ಬೇರೆ ಮೆಚ್ಚುರಿತಿಯ ಕೆಲಸವನ್ನು ಮಾಡ್ತಿದ್ದಾರೆ. ಈ ರೀತಿ ಮೇಲ್ಮಟ್ಟದಲ್ಲಿ ಈ ರೀತಿಯಂಥ ಗೊಂದಲದ ಹೇಳಿಕೆಯಿಂದ ಕಾರ್ಯಕರ್ತರಿಗೂ ನೋವಾಗುತ್ತೆ, ಮತ್ತೆ ನಮ್ಮ ಕಂಡಂಥ ಅನೇಕ ಹಿರಿಯ ಕಾರ್ಯಕರ್ತರು ಕೂಡ ಕಣ್ಣೀರಾಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಾವೆಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆ ದಿಕ್ಕಲ್ಲಿ ನನಗನ್ಸ್ದಂಗೆ ಇನ್ನೊಂದು ಆಲ್ರೆಡಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ವಾತಾವರಣ ತಿಳಿಯಾಗ್ತಾ ಇದೆ, ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತಮಗೆ ಗೊತ್ತಿರ್ಬೋದು, ಈಗಾಗಲೇ ನಮ್ಮ JPCಯ ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಇನ್ನೂ ಮುಂದಿನ ನಾಳೆ ಬರುವಂಥ ಬಜೆಟ್ವರೆಗೂ ಕೂಡ ಇನ್ನೂ ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಇನ್ನೂ ಮತ್ತೆ ಅವಕಾಶವನ್ನು ನಮ್ಮ ಪಾರ್ಲಿಮೆಂಟ್ ಮೊನ್ನೆ ಅಧಿಕಾರವನ್ನು ಕೊಟ್ಟಿದೆ. ಹಾಗಾಗಿ ಇನ್ನೊಂದು 5-6 ತಿಂಗಳು ಆಗುತ್ತೆ ನೆಕ್ಸ್ಟ್ ಬಜೆಟ್ವರೆಗೂ ಕೂಡ. ಅದು ಇನ್ನೊಂದು 2-3 ಮಂತ್ಸ್ ಮುಂದೆ ಹೋಗಿದ್ದರಿಂದ ಇನ್ನು ಸುದೀರ್ಘವಾದ ಚರ್ಚೆಗಳು. ಅದೇ ರೀತಿ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಎಫೆಕ್ಟಿವ್ ಆಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಆ ರಿಪೋರ್ಟನ್ನು ತೆಗೆದುಕೊಂಡು JPC ಮುಟ್ಟಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಹಾಗಾಗಿ ಒಂದು, ಇಲ್ಲಿ JPCಯ ಇದು ನಮ್ಮ ವಕ್ಫ್ ಪ್ರಾಪರ್ಟಿಯನ್ನು ಅನೇಕ ಕಾಂಗ್ರೆಸ್ಸಿನ ಮುಖಂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಒಂದು ಕಡೆಗೆ ರೈತರು, ದೇವಸ್ಥಾನ, ಬೇರೆ ಬೇರೆ ಧಾರ್ಮಿಕ ಸ್ಥಳಗಳನ್ನು ಒತ್ತುವರಿ ಮಾಡೋದು ಒಂದು ವಿಚಾರ ಆದರೆ, ಇನ್ನೊಂದು ಕಡೆಗೆ ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ವಕ್ಫ್ ಪ್ರಾಪರ್ಟಿಯನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಆಗಿದೆ. ಹಾಗೆ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಇಡೀ ದೇಶದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು JPCಯನ್ನು ಫಾರ್ಮೇಷನ್ ಮಾಡಿದ್ದಾರೆ. ಅದಕ್ಕಲ್ಲಿ ಏನೇನು ಪ್ರಕ್ರಿಯೆಗಳಾಗಬೇಕು ಆಗ್ತಾ ಇದೆ. ಹೇಳಿದ್ನಲ್ಲ, ಐಲ್ಯಾಂಡೇ ನಮ್ಮದು ಅಂತೇಳಿ ಗುಜರಾತಲ್ಲಿ ಒಂದು 2-3 ಐಲ್ಯಾಂಡ್ಗಳನ್ನು ಗುರುತಿಸುವಂಥ ಕೆಲಸ ಆಗಿದೆ. ಒಂದು 1000 ವರ್ಷಗಳ ಇತಿಹಾಸ ಇರುವಂಥ ಅನೇಕ ಪ್ರಾಚೀನ ಸ್ಥಳಗಳನ್ನು ಕೂಡ ತೋರಿಸ್ಕೊಳ್ಳುವಂಥ ಪ್ರಯತ್ನ ಆಗಿದೆ. ಇದೆಲ್ಲದು ಕೂಡ ನೋಡೋಣ. ಈಗ ಈ ದೇಶದ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಮುಂದೆ ಯಾವುದೇ ನಮ್ಮ ನ್ಯಾಯಾಲಯದ ಮುಂದೆ ಅದು ಕೂಡ ದೊಡ್ಡದಲ್ಲ. ಆದರೆ ಅದಕ್ಕಿಂತ ಮೀರಿ ಆ ಒಂದು ವಕ್ಫ್ ಟ್ರಿಬ್ಯುನಲ್ಗೆ ಅಧಿಕಾರವನ್ನು ಕೊಡುವಂಥ ಮುಖಾಂತರ ಎಲ್ಲ ಒಂದು ಕಡೆ ದುರುಪಯೋಗ ಆಗ್ತಿದೆ ಅಂತ ಅನಿಸ್ತಾ ಇದೆ. ಸೊ ಬರುವಂಥದ್ದಲ್ಲಿ ಇದೆಲ್ಲದೂ ಕೂಡ ಸರಿ ಮಾಡುವಂಥ ಪ್ರಕ್ರಿಯೆ ಅದು ಮೋದಿಜಿಯವರ ಮುಖಾಂತರ ಆಗುತ್ತೆ ಅಂತ ನಾನು ವಿಶ್ವಾಸ. ಅದೇ ಒಂದು ಕಡೆಗೆ ಅವರ ಹಗರಣವನ್ನು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಒಂದು ಸಮಾವೇಶಗಳ ಮುಖಾಂತರ ಇವತ್ತು ಹೊರಟಿದ್ದಾರೆ. ಇದು ಜನ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಿನ್ನೆ ನಮ್ಮ ಕೇಂದ್ರದ ಒಂದು ತನಿಖಾ ವರದಿಯನ್ನು, ಇಡೀ ವರದಿಯನ್ನು ಸಬ್ಮಿಟ್ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಅದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹಗುರ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ.